ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನಿಮ್ಮ ಸಂಗಾತಿಯ ಆ ಕೊಳುಕು ಅಭ್ಯಾಸಗಳು ನಿಮಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದರೆ ಹೀಗೆ ಮಾಡಿ. ನಿಮ್ಮ ಸಂಗಾತಿ ಕೆಲವು ಕೊಳುಕು ಅಭ್ಯಾಸಗಳನ್ನು ರೂಢಿಸಿಕೊಂಡಿರುವುದು ನಿಮ್ಮ ಗಮನಕ್ಕೆ ಬಂದರೆ ಚಿಂತಿಸಬೇಡಿ. ಅವರನ್ನು ನೋಯಿಸದೆ ಅಭ್ಯಾಸಗಳನ್ನು ಬಿಡಿಸಲು ಈ ಕೆಳಕಂಡ ವಿಧಾನಗಳು ಸಹಾಯ ಮಾಡುತ್ತವೆ. ಈ ಸ್ಟೋರಿಯಲ್ಲಿ ಕೆಲವೊಂದು ವಿಷಯಗಳು ಅಥವಾ ಹವ್ಯಾಸಗಳು ನಮಗೆ ಅಭ್ಯಾಸವಾಗಿ ಹೋಗಿರುತ್ತದೆ. ಅದು ಒಳ್ಳೆಯದಿರಬಹುದು ಅಥವಾ ಕೆಟ್ಟದಿರಬಹುದು. ನಿಜವಾಗಿಯೂ ಅಭ್ಯಾಸ ಎಂದರೇನು ಎಂಬುದರ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. UK ಮೂಲದ ಮನೋವಿಜ್ಞಾನಿ 2002ರಲ್ಲಿ ನಡೆಸಿದ ಅಧ್ಯಯನದ 43% ದೈನಂದಿನ ಕ್ರಿಯೆಗಳ ಅಭ್ಯಾಸವಾಗಿದೆ ಎಂದು ಕಂಡುಹಿಡಿದಿದ್ದಾರೆ. ಹಾಗಾದರೆ ನಿಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿರುವ ಈ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಯಾವ್ಯಾವು ನೋಡೋಣ. ಹಾಗೆಯೇ ನಿಮ್ಮ ಸಂಗಾತಿಯ ಕೂಡ ಇಲ್ಲಿ ಪಟ್ಟಿ ಮಾಡಲಾದ ಕೆಲವು ಅಭ್ಯಾಸಗಳನ್ನು ಹೊಂದಿದ್ದರೆ ಅಥವಾ ಅವರ ಈ ಅಭ್ಯಾಸಗಳ ಬಗ್ಗೆ ಇತರರು ತಿಳಿ ಹೇಳಲಿಲ್ಲ ಎಂದು ನೀವು ಕಂಡುಕೊಂಡರೆ ನೀವು ಬಿಡಿಸಬಹುದಾದ ಈ ಕೆಲವು ಅಭ್ಯಾಸಗಳು ಇಲ್ಲಿವೆ ನೋಡಿ. ಇವೆಲ್ಲ ಕೆಟ್ಟ ಅಭ್ಯಾಸಗಳು: ಮೂಗಿನಲ್ಲಿ ಕಸೆ ತೆಗೆದುವುದು, ಕಳಪೆ ವೈಯಕ್ತಿಕ ನೈರ್ಮಲ್ಯ, ಕಸ ಹಾಕುವುದು, ಶೌಚಾಲಯದಲ್ಲಿರುವ ಫೋನ್ ಬಳಸುವುದು, ಚೂಯಿಂಗ್ ಗೇಮ್ ಜಗಿಯುತ್ತಲೇ ಇರುವುದು, ನಿಮ್ಮ ಬಾಯಿ ತೆರೆದು ಜಗಿಯುವುದು, ನಿಮ್ಮ ಬಾಯಿ ಮುಚ್ಚದೆ ಸೀನುವುದು, ಸಾರ್ವಜನಿಕ ಸ್ಥಳದಲ್ಲಿ ಉಗುಳುವುದು, ಸಾರ್ವಜನಿಕ ಸ್ಥಳದಲ್ಲಿ ಹೂಸು ಬಿಡುವುದು. ಹೀಗೆ ಕೊಳುಕು ಅಭ್ಯಾಸಗಳ ಪಟ್ಟಿ ಉದ್ದ ಬೆಳೆಯುತ್ತಲೇ ಹೋಗುತ್ತದೆ. ಸ್ಪಷ್ಟವಾಗಿ ಹೇಳುವುದಾದರೆ ಇದು ಆತಂಕಕಾರಿಯಾಗಿದೆ, ಏಕೆಂದರೆ ಆ ಅಭ್ಯಾಸಗಳು ಕೇವಲ ಕೊಳುಕು ಅಲ್ಲ, ಅವು ನಿಜವಾಗಿಯೂ ಇತರ ಆರೋಗ್ಯದ ಮೇಲೆ ಅಪಾಯವನ್ನು ಉಂಟು ಮಾಡಬಹುದು. ಸಮಯ ನಿಗದಿಪಡಿಸಿ. ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವ ವಿಷಯಗಳನ್ನು ಮಾತನಾಡಲು ಸಿದ್ಧರಾಗಿರಿ. ಇದು ನಿಮ್ಮಿಬ್ಬರ ಸಂಬಂಧಿಸಿದ ಸಮಸ್ಯೆಗಳು ಸರಿಪಡಿಸಲು ಸಹಾಯ ಮಾಡುತ್ತದೆ. ನಂತರ ಮುಕ್ತವಾಗಿ ಎಲ್ಲ ಕೇಳಿಕೊಳ್ಳಿ. ಸುರಕ್ಷಿತ ಜಾಗವನ್ನು ಹುಡುಕಿ. ಅವರ ಕೆಟ್ಟ ಅಭ್ಯಾಸಗಳ ಬಗ್ಗೆ ಮಾತನಾಡಲು ಉತ್ತಮ ಜಾಗವನ್ನು ಹುಡುಕಿ. ಈ ಸ್ಥಳವು ಗದ್ದಲವಿಲ್ಲದೆ ಮುಕ್ತವಾಗಿರುವುದು ಖಚಿತಪಡಿಸಿಕೊಳ್ಳಿ. ನಂತರ ನೀವು ಇಬ್ಬರು ಒಬ್ಬರ ಮೇಲೆ ಒಬ್ಬರು ಗಮನ ಹರಿಸುವಂತಹ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನೀವಿಬ್ಬರು ಮಾನಸಿಕವಾಗಿ ನೆಮ್ಮದಿಯಿಂದ ಇರುವಂತಹ ಸೂಕ್ತವಾಗಿರುವುದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಇಂತಹ ವಿಷಯಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಾತನಾಡಬಹುದಾದರೂ ಶಾಂತವಾದ ಸ್ಥಳ ಆರಿಸುವುದು ಒಳ್ಳೆಯದು. ಪ್ರಾಮಾಣಿಕವಾಗಿರಿ, ಆದರೆ ನೋಯಿಸಬೇಡಿ. ನೀವೀಗ ಮಾತನಾಡುತ್ತಿರುವ ವಿಷಯ ಅವರ ಮೇಲೆ ಯಾವುದೇ ಆರೋಪ ಮಾಡುವಂಥದ್ದಲ್ಲ ಅಥವಾ ಕೋಪ ಭರಿಸುವಂತಹ ಕೆಲಸಕ್ಕೆ ಕೈ ಹಾಕುತ್ತಿಲ್ಲ. ನೀವು ಕೇವಲ ಕೆಟ್ಟ ಅಭ್ಯಾಸಗಳ ಕುರಿತು ಆ ಸಮಸ್ಯೆಗಳನ್ನು ಪರಿಹಾರ ಕೊಳ್ಳುವ ಬಗ್ಗೆ ಮಾತನಾಡುತ್ತಿದ್ದೀರಿ. ನಿಮ್ಮ ಸಂಗಾತಿಯ ಬಗ್ಗೆ ನೀವು ಎಷ್ಟು ಕಾಳಜಿ ವಹಿಸುತ್ತೀರಿ ಮತ್ತು ಸಂಬಂಧಕ್ಕೆ ಬೆಲೆ ಕೊಡುತ್ತೀರಿ ಎಂದು ಅವರ ಗಮನಕ್ಕೆ ತರುವುದು ಮುಖ್ಯ. ಆ ನಂತರ ನೀವು ಸಂಭಾಷಣೆಯನ್ನು ಪ್ರಾರಂಭಿಸಬಹುದು. ನೀವಿಬ್ಬರು ಪ್ರಾಮಾಣಿಕವಾಗಿದ್ದು ನಿಮ್ಮಿಬ್ಬರ ಸಂಬಂಧವನ್ನು ಗೌರವಿಸುತ್ತಿರುವುದರಿಂದ ತಾವು ಮಾತನಾಡುತ್ತಿರುವ ವಿಷಯದ ಬಗ್ಗೆ ಸ್ಪಷ್ಟಪಡಿಸುವುದು ಮುಖ್ಯವಾಗಿದೆ. ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಾಗ ನೀವು ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ತೋರಿಸುವುದು ಉತ್ತಮ ಕರೆಯಾಗಿದೆ. ನಿಮ್ಮ ಸಂಗಾತಿಯ ಮಾತನಾಡಿಸಿ. ಕೆಲವು ಅಭ್ಯಾಸಗಳನ್ನು ಬೇಗನೆ ಬೆಳೆಸಿಕೊಳ್ಳುತ್ತೀರಿ, ಆದರೆ ಅದೇ ಅಭ್ಯಾಸವನ್ನು ಬಿಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಅದರಿಂದ ತಾಳ್ಮೆಯಿಂದಿರಿ. ಅವರಿಗೆ ಬದಲಾಗುವ ಸ್ವಲ್ಪ ಸಮಯವನ್ನು ನೀಡಿ. ನಿಮ್ಮ ಸಂಗಾತಿಯನ್ನು ನಂಬಿರಿ ಮತ್ತು ಅವರ ಬಗ್ಗೆ ದೂರಬೇಡ ಅಥವಾ ಅವರ ಪ್ರಯತ್ನಗಳನ್ನು ಅಪಮೌಲ್ಯಗೊಳಿಸಬೇಡಿ. ಒಂದು ವೇಳೆ ನೀವು ಹೇಳಿದ್ದನ್ನು ಅವರು ಹೇಳುತ್ತಿಲ್ಲ ಎಂದು ನಿಮಗನಿಸಿದರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾತನಾಡಬಹುದು. ಕೆಟ್ಟ ಅಭ್ಯಾಸಗಳನ್ನು ಬಿಡಿಸಲು ನೀವಿಬ್ಬರು ಸೇರಿ ಇತರ ವಿಧಾನಗಳು ಹುಡುಕಿ. ಈ ಅಭ್ಯಾಸಗಳನ್ನು ಬಿಡಿಸುವಾಗ ನಿಮ್ಮ ಸಮಯ, ಶ್ರಮ ಮತ್ತು ಶಕ್ತಿಯನ್ನು ಹೂಡಿಕೆ ಮಾಡಲು ನೀವು ಸಿದ್ಧರಾಗಿರಬೇಕು. ಈ ರೀತಿಯ ಆರೋಗ್ಯಕರ ಅಭ್ಯಾಸಗಳು ರೂಢಿಸಿಕೊಳ್ಳುವುದರಿಂದ ಸಂಬಂಧವು ಉಳಿಸಿಕೊಳ್ಳಬಹುದು. ಫ್ರೆಂಡ್ಸ್, ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.